ಡಿ ಬಾಸ್ ಅವರ ಒಂದು ಲೈಫ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಂಭ್ರಮಾಚರಣೆ ಬರ್ತಿದೆ. ಒಂದು ಕಡೆ ಡಿ ಬಾಸ್ ಅವರ ಬರ್ತ್ಡೇ ಆಯಿತು, ಇನ್ನೊಂದು ಕಡೆ ಕಾಟಿಲ ಸಿನಿಮಾ 50ನೇ ದಿನದ ಪೂರೈಕೆ ಆಯಿತು, ಜೊತೆಗೆ ಇನ್ನೊಂದು ಕಡೆ ಡೆವಿಲ್ ಸಿನಿಮಾದ ಟೀಸರ್ ಬಂತು. ಸೊ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಖುಷಿಯ ವಿಚಾರ. ಸೊ ಇದನ್ನ ಅಪ್ಪು ಬಾಸ್ ಮಗಳು ಧೃತಿ ಅವರು ಕೂಡ ನೋಡಿದ್ದಾರೆ. ಸೊ ಎಲ್ಲಿದ್ಕೊಂಡು ಬೇಕಾದ್ರೂ ಒಂದು ಟೀಸರ್ ನೋಡ್ಬೋದು, ಎಲ್ಲ ಕಡೆ ರಿಲೀಸ್ ಆಗಿದೆಯಲ್ಲ. ಸೊ ಹೀಗಾಗಿ ಅವ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ. ಡಿ ಬಾಸ್ ಅವರಿಗೆ ಒಂದು ಕಾಲ್ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ, ಜೊತೆಗೆ ಟೀಸರ್ ಚೆನ್ನಾಗಿತ್ತು, ಮತ್ತೆ ಕಾಟಿರ 50 ದಿನದ ಸಂಭ್ರಮ ವಿಶಸ್ ಎಲ್ಲವನ್ನೂ ಕೂಡ ಕಾಲ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಯಾಕೆಂದ್ರೆ ಡಿ ಬಾಸ್ ಅವರು ಮತ್ತೆ ಅಪ್ಪು ಅವರ ಕುಟುಂಬ ಉತ್ತಮವಾದಂತ ನಂಟು ಇವತ್ತಿಗೂ ಕೂಡ ಉಂಟು. ಸೊ ಏನಕ್ಕೆ ಅಂದ್ರೆ ಅಪ್ಪು ಅವರು ಒಳ್ಳೆ ರೀತಿಯಲ್ಲಿ ಡಿ ಬಾಸ್ ಅವರಿಗೆ ಸಪೋರ್ಟ್ ಮಾಡಿದ್ರು ಆ ಒಂದು ಟೈಮ್ನಲ್ಲಿ. ಹೀಗಾಗಿ ಡಿ ಬಾಸ್ ಯಾವತ್ತೂ ಕೂಡ ಅಪ್ಪು ಕುಟುಂಬವನ್ನ ಮರೆಯೋದಿಲ್ಲ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಕಂಪ್ನಿಯಲ್ಲೇ ಮೊದಲು ಲೈಟ್ ಬಾಯ್ ಆಗಿ ಡಿ ಬಾಸ್ ಕೆಲಸ ಮಾಡಿದ್ದು, ಅಲ್ಲಿಂದ ಬಂದಂಥವ್ರು ಡಿ ಬಾಸ್ ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಹೀಗಾಗಿ ಒಂದು ಫ್ಯಾಮಿಲಿಗೆ ಒಂದು ದೊಡ್ಡ ಮಟ್ಟಿಗೆ ಗೌರವ ಕೊಡ್ತಾರೆ. ಧೃತಿ ಅವರು ಕೂಡ ಅಪ್ಪು ಬಾಸ್ ಅವರ ಒಂದು ನಂಬರನ್ನು ಧೃತಿ ಅವರು ಕೂಡ ಡಿ ಬಾಸ್ ನಂಬರನ್ನು ಇಟ್ಕೊಂಡಿದ್ದಾರೆ. ಕಾಲ್ ಮಾಡುವ ಮೂಲಕ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಹುಟ್ಟುಹಬ್ಬವೂ ಕೂಡ ಇತ್ತು, ನೋಡಿರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಸಹ ಮಾಡಿರ್ತಾರೆ. ತುಂಬಾ ಸೆಲೆಬ್ರಿಟೀಸ್ಗಳು ಡಿ ಬಾಸ್ ಅವರಿಗೆ ಕಾಲ್ ಮಾಡಿ ಮಾತನಾಡಿಸಿದ್ರು, ವಿಶೇಷನ ತಿಳಿಸಿದ್ರು. ಅದೇ ರೀತಿ ಧೃತಿ ಅವರು ಕೂಡ ಕಾಲ್ ಮಾಡುವ ಮೂಲಕ ಡಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಬಹಳಷ್ಟು ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿದ್ದರು ಡಿ ಬಾಸ್. ಬಹಳಷ್ಟು ರೀತಿಯಲ್ಲಿ ಫಂಕ್ಷನ್ಗಳು, ಒಂದು ವಾರದಿಂದ ಕಂಪ್ಲೀಟ್ ಆಗಿ ಅವರಿಗೆ ರೆಸ್ಟೇ ಇಲ್ಲ ಅನ್ಕೊಳ್ಳಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ, ಬೇರೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡುವುದು ಎಲ್ಲವನ್ನೂ ಕೂಡ